ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಪ್ಪು ಕಿಂಚು ಅಲ್ಲಿ ನಡೆದಿರೋ ವಿಷಯನ ಯಾವುದೇ ಕಾರಣಕ್ಕೂ ಮನೇಲಿ ಹೇಳ್ಬೇಡಿ ಆಯ್ತಾ? ಅದ್ಯಾಕೆ ಚಿಕ್ಕಿ ಅವರಪ್ಪಗೆ ಹೇಳಿದ್ರೆ ಏನು ಅನ್ಕೊಳ್ಳಲ್ವಲ್ಲ. ಆದ್ರೆ ನಿಮ್ಮಮ್ಮ ಮಂಗಳಾರತಿ ಮಾಡ್ತಾರಲ್ವಾ ಕಂದ, ಅದು ಕರೆಕ್ಟ್. ಅದಕ್ಕೇನೆ ಹೇಳೋದ್ ಬೇಡ. ಹೋಗಿ ಚಿಕ್ಕಿ ಹೇಳಲ್ಲ. ಸರಿ ಬನ್ನಿ ಹೋಗೋಣ. ಚಿಕ್ಕಿ ನಾನು ಸ್ವಲ್ಪ ಹೊತ್ತು ನನ್ನ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಬರ್ಲಾ? ಸರ್. ಓಹ್ ಏಯ್ ಎಲ್ಲೋಗಿದ್ರಿ ಇಬ್ರು? ಸರ್ ಅದು ನಮ್ಮ ಚಿಕ್ಕಿ ಐಸ್ ಕ್ರೀಮ್ ಕೊಡ್ಸಕ್ ಕರ್ಕೊಂಡು ಹೋಗಿದ್ರು. ಹೌದಾ, ತಿನ್ನಿ. ಸರ್ ನೀವು ತಿನ್ನಿ. ನಂಗೆ ಬೇಡ ಕಣ, ನೀ ತಿನ್ನು. ಸರ್ ತಿನ್ನಿ ಸರ್, ಇಲ್ಲಿ ನೀವು ಒಂದು ಬೈಕ್ ನನ್ಗೆ ಒಂದು ಬೈಕ್. ಆಯ್ತು ಕೊಡ. ಸೂಪರ್ ಆಗಿದೆಯಲ್ಲೋ, ತಿನ್ನು ಪುಟ್ಟಿ. ಹೇಗ್ಯಾ? ಸೂಪರ್ ಸರ್. ತಿನ್ನು ಪುಟ್ಟಿ, ನೀನು ಸಖತ್ತಾಗಿದೆ. ಸರ್ ಒಂದು ಸೆಲ್ಫಿ ತಗೊಳ್ಳೋಣ? ತಗೊಳ್ಳೋಣ ಬಾ. ಬಾ ಹತ್ರ ಬಾ. ಸರ್ ನಗಿ ಸರ್. ಮಿಸ್ಸು ನಂದು ಸರ್ ಒಂದು ಫೋಟೋ ತೆಗಿ. ಆಯ್ತು ಪಾಪ. ಬಾ. ಥ್ಯಾಂಕ್ ಯು. ಸರ್ ಬನ್ನಿ ನೋಡೋಣ. ನಮ್ಮಿಬ್ರು ಫೋಟೋ ಇಷ್ಟು ಚೆನ್ನಾಗಿದೆ ಅಲ್ವಾ ಸರ್? ಸೂಪರ್ ಆಗಿದೆ ಕಣ. ನಾವಿಬ್ರು ಮ್ಯಾಚಿಂಗ್ ಸರ್. ನೀವು ಗುಂಡಗಿರ ನಾನು ಗುಂಡಗಿರಿ, ಇಬ್ರು ಜೋಡಿ ಸರ್. ತಿನ್ನು ಐಸ್ ಕ್ರೀಮು. ಮಲ್ಲೆ ಎಲ್ಲೋಗಿದ್ದೆ? ಅಪ್ಪು ಎಲ್ಲಿ? ನಾನು ಅಪ್ಪು ಒಂದು ವಾಕಿಂಗಿಗೆ ಹೋಗಿದ್ವಿ. ಅವನನ್ನ ಅಲ್ಲೇ ಬಿಟ್ಟು ಬಂದ್ಬಿಟ್ಯಾ? ಅಪ್ಪು ಎಲ್ಲಿ ಅಂದೆ? ಇಲ್ಲ, ಅವನು ಬಾಬ್ನವ್ರ ಮನೇಲಿ ಮಿಂಚು ಜೊತೆ ಆಟ ಆಡ್ತಾ ಇದ್ದಾನೆ. ಅಲ್ಲ ಮಲ್ಲಿ, ನನಗೊಂದು ಅರ್ಥ ಆಗ್ತಿಲ್ಲ. ಮಲ್ಲಿ ನಿಜ ಹೇಳು, ಅವನೇ ಅಲ್ಲಿ ಹೋಗ್ತಾನ ಅಥವಾ ನೀನು ಹೋಗ್ಬಿಟ್ಟು ಬರ್ತೀಯಾ? ಅವ್ವ ಏನವ್ವ? ಕರ್ಕೊಂಡು ಹೋದವಳು ಕರ್ಕೊಂಡು ಬರ್ಬೇಕು ಅಂತ ಗೊತ್ತಿರಲ್ವಾ? ಅಕ್ರೆ ಅವ್ನು ನನ್ನ ಮಾತು ಎಲ್ಲಿ ಕೇಳ್ತಾನೆ? ಅವನು ಬೆಳೆದು ದೊಡ್ಡವನಾಗಿದ್ದಾನಪ್ಪ. ನಾನು ಇವಾಗ ಹೇಳಕ್ ಹೋದ್ರೆ ನನಗೆ ವಾಪಸ್ ಹೇಳ್ತಾನೆ. ಅಷ್ಟಕ್ಕೂ ಅವ್ನು ಹೋಗಿರೋದು ಎಲ್ಲಿಗೆ? ಅವ್ರಪ್ಪನ ಮನೆಗೆ. ಅದಕ್ಕೆ ಯಾರಪ್ಪನ ಅಪ್ಪಣೆ ಬೇಕು ಅಂತೀನಿ. ಪರ್ಮಿಷನು ಬೇಡ, ವೀಸನು ಬೇಡ. ಮಲ್ಲಿ ಆಯ್ತು, ಇರೋದನ್ನೇ ಹೇಳ್ದೆ. ಅದೇನೋ ಅಂತಿರಲ್ಲ, ಹಂಗಾಯ್ತು. ಇರ್ಲಿ ಬಿಡಿ, ಇನ್ಮೇಲೆ ಹೇಳಲ್ಲ, ಮಾಡಲ್ಲ. ಪ್ರತಿ ಸಲ ಇದನ್ನೇ ಹೇಳ್ತೀಯ, ಮತ್ತೆ ಅದನ್ನೇ ಮಾಡ್ತೀಯ. ಇತ್ತೀಚೆಗೆ ಅವ್ನು ಇಲ್ಲಿರೋದಕ್ಕಿಂತ ಅಲ್ಲಿರೋದೇ ಜಾಸ್ತಿ ಆಗ್ಬಿಟ್ಟಿದೆ. ಮೊನ್ನೆ ನೋಡಿದೆ ಅಲ್ಲ, ಅಲ್ಲೇ ಮಲಗಿಬಿಟ್ಟಿದ್ದ. ಹೀಗೆ ಬಿಟ್ಟರೆ ಅವ್ನು ಪರ್ಮನೆಂಟಾಗಿ ಅಲ್ಲೇ ಇದ್ಬಿಡ್ತಾನೆ. ತಪ್ಪೇನಿದೆ? ಅವನು ಅಪ್ಪನ ಮನೇಲಿ. ಸಾರಿ, ಟಂಗ್ ಸ್ಲಿಪ್ ಆಯ್ತು. ಇತ್ತೀಚೆ ಜಾಸ್ತಿನೇ ಸ್ಲಿಪ್ ಆಗ್ತದೆ. ಹೇಳ್ತಾ ಇಲ್ಲ ಸ್ಲಿಪ್ ಆಯ್ತು ಅಂತ. ನಾವು ಸರಿ ಬಿಡು, ಹೀಗೆ ಬಿಟ್ಟರೆ ಸರಿ ಹೋಗಲ್ಲ. ಅವನನ್ನು ಕರ್ಕೊಬ. ಅಲ್ಲಿಗೆ ಹೋಗಿ ಕರ್ಕೊಂಬರ್ಲಾ? ಇಲ್ಲಿಂದಾನೇ ಕೂಗು, ಅವನು ಕೇಳಿಸುತ್ತೆ. ನಾನು ಅಂದ್ಕೊಂಡೆ ಅಲ್ಲಿಗೆ ಹೋಗಿ ಕರ್ಕೊಂಬರ್ಬೇಕು ಅಂತ. ಏನು ಬೇಕಿಲ್ಲ, ಇಲ್ಲಿಂದಾನೇ ಕರಿ ಹೋಗಿ. ನೀನು ಕರೆದಿದ್ದು ಆ ಗೋಡೆಗೂ ಕೇಳಿಸಿರಲ್ಲ, ಎದುರು ಮನೆಗೆ ಹೇಗೆ ಕೇಳಿಸುತ್ತೆ? ಜೋರ ಕರಿ. ಅಪ್ಪು ಅಪ್ಪು. ಓ, ಮನೆಯಿಂದ ಕಾಲ್ ಬಂದು ಹೋಗು, ಕರೀತಾ ಇದ್ದಾರೆ. ಸರ್ ನಮ್ ಚಿಕ್ಕಿ ಸರ್ ಬಿಡಿ, ನೀವು ತಿನ್ಸಿ. ಏಯ್, ದೊಡ್ಡವ್ರು ಮರ್ಯಾದೆ ಕೊಡಬೇಕು. ಅವ್ರು ಕರೀತಾ ಇದ್ದಾರೆ ತಾನೆ, ಹೊರಡು. ಸರ್ ಬಿಡಿ ಸರ್, ನೀವು ತಿನ್ಸಿ ಸರ್, ಅವ್ರೇನು ಅನ್ಕೊಳಲ್ಲ. ಆಯ್ತಪ್ಪ, ಇನ್ನಿಷ್ಟ. ನೋಡಿದ್ರ ಬಂದ ಅವನು. ಇಲ್ಲ, ಅದನ್ನೇ ಹೇಳ್ತಾ ಇರೋದು, ಅವ್ನು ದೊಡ್ಡವನಾಗಿದ್ದಾನೆ, ನನ್ನ ಮಾತು ಕೇಳಲ್ಲ ಅಂತ. ಇಲ್ಲಿ ಬಿಡಿ, ಅಲ್ಲೇ ಈಗ ಬರ್ತಾನೆ. ಅಪ್ಪೋ ಸರ್ ನಮ್ಮ ಮಮ್ಮಿ ಸರ್ ಹೋಗಿಲ್ಲ ಅಂದ್ರೆ ಕದಾಯ. ಏಯ್, ಐಸ್ ಕ್ರೀಮ್ ತಗೊಳ್ಳ. ಸರ್ ನೀವೇ ತಿನ್ಕೊಳ್ಳಿ ಸರ್. ಏಯ್ ತರ್ಲೆ, ತಗೋ. ನೀನೇ ಇದನ್ನು ಖಾಲಿ ಮಾಡಬೇಕು. ಅದನ್ನ ಯಾರು ಖಾಲಿ ಮಾಡ್ತಾನೆ? ನಂಗೆ ಬೇಡ, ಏನೈತಿ? ಹಾ ಮಮ್ಮಿ.
ಏನು ಮಾಡ್ತಿದ್ದೆ ಅಲ್ಲಿ? ಅದು ಮಮ್ಮಿ ಚಿಕ್ಕ ಐಸ್ ಕ್ರೀಮ್ ಕೊಡಿಸಿದ್ರ ಅವ್ರ ಜೊತೆ ತಿಂತಾ ಇದ್ದೆ ಅಷ್ಟೇ. ವಾಕಿಂಗಿಗೆ ಅಂತ ಹೋದ್ವಿ, ಜೊತೆಗೆ ಐಸ್ ಕ್ರೀಮು ತಿಂದ್ವಿ ಅಷ್ಟೇ, ಬೇರೆ ಏನೂ ಇಲ್ಲಪ್ಪ. ನೀನು ಹೋಗಿ ಓದ್ಕೊ. ಅದು ಮಮ್ಮಿ ಬೆಳಗ್ಗೆಯಿಂದ ಓದಿ ಓದಿ ಸುಸ್ತಾಗಿದೆ, 5 ಮಿನಿಟ್ಸ್ ಮೊಬೈಲ್ ನೋಡ್ಲಾ? ಮೊಬೈಲೆಲ್ಲ ಏನು ಬೇಡ, ನೀನು ಓದ್ಕೊ. ಅಟ್ಲೀಸ್ಟ್ ಟಿವಿ ಆದ್ರೂ ನೋಡ್ಲಾ? ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ನೀನು ಟಿ ವಿ ನೋಡಿ ಎಷ್ಟು ಜನರಲ್ ನಾಲೆಜ್ ಇಂಪ್ರೂವ್ ಮಾಡ್ಕೊಂಡಿದ್ಯಾ ಅಂತ ನಂಗೆ ಗೊತ್ತು, ಅದೆಲ್ಲ ಏನು ಬೇಡ, ನೀನು ಓದ್ಕೊ ಸಾಕು. ಮಮ್ಮಿ ಓದಿ ಓದಿ ತಲೆಲೆಲ್ಲ ಸ್ಟಕ್ ಆಗೋಗಿದೆ. ಒಂದೇ ಒಂದು ಸಾಂಗ್ ಹೇಳ ಮಮ್ಮಿ ಪ್ಲೀಸ್. ಇವ್ರ ಜೊತೆ ಸೇರ್ಕೊಂಡು ಐಸ್ ಇಡೋದನ್ನ ಚೆನ್ನಾಗಿ ಕಲ್ತ್ಬಿಟ್ಟಿದ್ಯಾ ನೀನು. ಒಂದೇ ಸಾಂಗ್, ಓಕೆ? ಓಕೆ ಮಮ್ಮಿ, ಥ್ಯಾಂಕ್ ಯು. ಥ್ಯಾಂಕ್ಸ್. ಕೊಡು ಕೊಡು. ಅಪ್ಪು, ಏನು ಹಾಡೋದು? ಅದು ನಮ್ಮ ಮಮ್ಮಿ ನಾನು ಬೇರೆ ಸಾಂಗ್ ಹಾಕೋದಕ್ಕೆ ಹೋಗಿ ಈ ಸಾಂಗ್ ಹಾಕ್ಬಿಟ್ಟೆ ಮಮ್ಮಿ. ತಾವು ಯಾವ ಸಾಂಗ್ ಹಾಕಕ್ಕೆ ಹೋಗಿದ್ರು? ಅದೇ ಚಿಕ್ಕಿ ಲೇಟೆಸ್ಟ್ ಹಿಟ್ ಸಾಂಗು. ಯಾವ್ದು? ಅಪ್ಪ ಐ ಲವ್ ಯು ಪಾ, ಅಪ್ಪ ಐ ಲವ್ ಯು ಪಾ. ಇದ್ದು ಅದ್ರಲ್ಲೂ ಅಪ್ಪ ಇದೆ, ಇದ್ರಲ್ಲೂ ಅಪ್ಪ ಇದೆ. ಆ ಅಪ್ಪ ಬರ್ಬೇಕಾಗಿತ್ತು, ಈ ಅಪ್ಪ ಬಂದು. ಅಲ್ಲ, ಇತ್ತೀಚೆಗೆ ಯಾಕೆ ನೀನು ಇಂಥ ಹಾಡುಗಳನ್ನ ಕೇಳಿಸ್ಕೊತಿದ್ಯಾ? ಯಾಕಂದ್ರೆ ಕೇಳೋದಕ್ಕೆ ಚೆನ್ನಾಗಿದೆ ಮಮ್ಮಿ. ಯಾಕೆ ನಿಮ್ಗೆ ಇಷ್ಟ ಆಗಿಲ್ವಾ? ಇಷ್ಟ? ನೀನು ಯಾಕೆ ಇಂಥ ಹಾಡುಗಳನ್ನ ಕೇಳಿಸ್ಕೊತಿದ್ಯಾ? ಹೇಳಿದ್ನಲ್ಲ ಮಮ್ಮಿ, ಇಷ್ಟ ಆಯ್ತು ಅಂತ. ಯಾಕೆ ಒತ್ತಿ ಕೇಳ್ತಾ ಇದ್ರೆ ಏನ್ ಪ್ರಾಬ್ಲಮ್ಮು? ಏನಿಲ್ಲ, ನೀನು ಸಾಂಗ್ ಕೇಳಿಸ್ಕೊಂಡಿದ್ದು ಸಾಕು, ಇಸ್ಕೋ. ಹಾಡಿನ ಶುರುನೇ ಆಗಿಲ್ಲ. ಕೊಡೋ, ದಿನಿಂದ ನಾನು ಬೇರೆ ಬೆಳೆಸ್ಕೋಬೇಕು. ಓದ್ಕೊ. ಅಕ್ಕರೆ, ನನಗೊಂದು ಡೌಟ್. ಇವಾಗ ಸಾಂಗ್ ಪ್ಲೇ ಮಾಡಿದಾಗ ನಿಮಗೆ ನಿಮ್ಮಪ್ಪ ನೆನಪಾಯ್ತಾ ಇಲ್ಲ ಅವರಪ್ಪ? ನನ್ನ ಬಾಯನೋ ಮುಚ್ಚಿಸ್ತೀರಾ? ಅವನ ಬಾಯಿ ಹೇಗೆ ಮುಚ್ಚಿಸ್ತೀರಾ? ಏನು ಮಾಡ್ತೀರಾ? ಉತ್ತರ ಕೊಡಿ ನೋಡೋಣ. ಅವ್ನು ಗೊತ್ತಾದರೆ ಒಂದು ನಾನು ಹೇಳಬೇಕು, ಇಲ್ಲ ನೀನು ಹೇಳಬೇಕು. ನಾನಂತೂ ಹೇಳಲ್ಲ, ನೀನು ಹೇಳಲ್ಲ ಅಂತ ನನಗೆ ಮಾತು ಕೊಟ್ಟಿದ್ದೆ. ಇವಾಗ ಓದ್ಕೋಬೇಕಾ? ಮೊದಲದನ್ನು ಮಾಡಿ. ಅಪ್ಪ, ನಮ್ಮಪ್ಪ ನೆನಪಾಯ್ತು. ಐ ಲವ್ ಯು ಪಾ. ಅಮೃತಧಾರೆ, ನನ್ನ ಅಮೃತಧಾರೆ.